ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಬಹಳಷ್ಟು ದಿನ ಆಯ್ತು ಸೌಜನ್ಯ ಪ್ರಕರಣದಲ್ಲಿ ಒಂದು ಮಾಹಿತಿಯನ್ನ ತಗೊಂಡು ಬರಕ್ಕಾಗಿರ್ಲಿಲ್ಲ. ಕೆಲವೊಂದು ಸಾಂದರ್ಭಿಕ ಕಾರಣಗಳಿತ್ತು. ಸೊ ಅದರಿಂದ ಇವತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬಂದಿದ್ದೇನೆ. ಕೊನೆವರೆಗೂ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತೆ ಏಜೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾವು ಒಂದೆರಡು 3 ತಿಂಗಳು ಅಥವಾ 4 ತಿಂಗಳು ಹಿಂದಕ್ಕೆ ಹೋಗೋಣ. ಯಾಕಂತಂದ್ರೆ ಸರಿಸುಮಾರು 4-5 ತಿಂಗಳುಗಳ ಮೊದಲು ಪವರ್ ಟಿವಿಯಲ್ಲಿ ಒಂದು ವಿಚಾರವು ಪ್ರಸ್ತಾಪ ಆಗುತ್ತೆ. ಒಂದು ಎಪಿಸೋಡ್ ರೀತಿಯಲ್ಲಿ ಓರ್ವ ಮಹಿಳೆ ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಸೌಜನ್ಯ ಪರ ಹೋರಾಟಗಾರರ ವಿರುದ್ಧ ಪ್ರಕರಣವೊಂದನ್ನು ದಾಖಲಿಸ್ತಾರೆ. ನೆನಪಿರ್ಬೇಕು ನಿಮಗೆ, ಕರೆಕ್ಟ್ ಆಗಿ 4-5 ತಿಂಗಳುಗಳ ಮೊದಲು. ಸೊ ಆ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಬೆಂಬಲ ಕೊಟ್ಟಿದ್ರೋ ಆ ಎಲ್ಲರೂ ಕೇಳಬೇಕಾದಂತಹ ಸ್ಪೆಷಲ್ ವಿಡಿಯೋ ಇದು. ಎಲ್ಲ ಪುರಾವೆಗಳನ್ನ ಕೊಡ್ತೀನಿ. ಇವತ್ತು ರಾಕೇಶ್ ಶೆಟ್ಟಿ ಮತ್ತು ವಜ್ರದೇಹಿ ಸ್ವಾಮೀಜಿಗಳ ಮೇಲೆ ಕೇಸ್ ಆಗಿದೆ, FIR ದಾಖಲಾಗಿದೆ. ಕಾರಣ ಏನ್ ಗೊತ್ತಾ? ಅವತ್ತು ದಾಖಲಿಸಿದ್ದ ಕೇಸು ಬಲವಂತವಾಗಿ ಪವರ್ ಟಿವಿ ಆಫೀಸಿನಲ್ಲಿ ಆ ಒಂದು ಕುಟುಂಬವನ್ನ ಕೂಡಿ ಹಾಕಿ ಅವರ ಮೇಲೆ ಈ ರೀತಿಯಾಗಿ ಸುಳ್ಳಾರೋಪ ಮಾಡಬೇಕು ಅಂತ ಬಲವಂತ ಮಾಡಿ ಹಾಕಿಸಿದಂತಹ ಕೇಸ್ ಆಗಿತ್ತು. ಆ ಒಂದು ಪ್ರಕರಣದ ವಿರುದ್ಧ ಇವತ್ತು FIR ದಾಖಲಾಗಿದೆ. ಆ ಒಂದು FIR ಕಡೆ ನೋಡ್ಕೊಂಡ್ ಬರೋಣ. ನೋಡಿ, FIR ಕಂಟೆಂಟ್ಸ್ ಅಟ್ಯಾಚ್ ಸೆಪರೇಟ್ ಶೀಟ್ ಇಫ್ ನೆಸೆಸರಿ. ಅಂದ್ರೆ ಈ ಒಂದು FIR ಶೀಟ್ ಅನ್ನ ಸ್ಕ್ರೀನ್ ಹಿಂದ್ಗಡೆ ನಾನು ನಿಮಗೆ ತೋರಿಸ್ತೀನಿ. ಅದು ಕ್ಲಿಯರ್ ಆಗಿಲ್ಲ ಅಂದ್ರೆ ಅದರ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ಓದ್ತಾ ಹೋಗ್ತೀನಿ. ನೋಡಿ, ಈ ಪ್ರಕರಣದ ಸಾರಾಂಶವೇನೆಂದರೆ, ಫಿರ್ಯಾದಿದಾರರ ಗಂಡನಿಗೆ ಕ್ಯಾನ್ಸರ್ ಕಾಯಿಲೆಗೆ ಔಷಧಿ ಮಾಡಲೆಂದು ಗಂಡನ ಪರಿಚಯದ ವಜ್ರದೇಹಿ ಸ್ವಾಮೀಜಿ ಅವರು ಸಹಾಯ ಮಾಡುವ ನೆಪದಲ್ಲಿ ಸ್ವಾಮೀಜಿ ಕಡೆಯವರು ದಿನಾಂಕ 9-3-2024 ಕಾರಿನಲ್ಲಿ ಬಂದು ಫಿರ್ಯಾದಿದಾರನ್ನು ಹಾಗೂ ಅವರ ಗಂಡ ಮತ್ತು ಮಗ ಚಿನ್ಮಯಿನನ್ನು ಕರೆದುಕೊಂಡು ಹೋಗಿ ಪವರ್ ಟಿವಿ ಕಚೇರಿಯಲ್ಲಿ ಕೂಡಿ ಹಾಕಿ ಫಿರ್ಯಾದಿದಾರನ ಮೊಬೈಲ್ ಫೋನ್ಗಳನ್ನ ಕಿತ್ತುಕೊಂಡು ಪೊಲೀಸ್ IG ರವಿಕಾಂತೇಗೌಡ, ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ, ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಎಂಬುವರ ಮೇಲೆ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆ ಮತ್ತು ಮಹಿಳಾ ಮತ್ತು ಮಕ್ಕಳ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನ್ಯಾಯಾಲಯಗಳಲ್ಲಿ ಸುಳ್ಳು ದೂರು ನೀಡಬೇಕೆಂದು ಹಾಗೂ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವ ಪ್ರಶಾಂತ ಕುಮಾರ ವಿ ಯಾರು ಎಂದು ತನಗೆ ತಿಳಿದಿಲ್ಲವೆಂದು ಪೊಲೀಸ್ ಅಧಿಕಾರಿಗಳು ಮತ್ತು ಸೌಜನ್ಯ ಪ್ರಕರಣದ ವಿರುದ್ಧ ಹೋರಾಟಗಾರರು ಸುಳ್ಳು ದೂರು ಕೊಡಿಸಿರುತ್ತಾರೆಂದು ರಾಕೇಶ್ ಶೆಟ್ಟಿರವರು ಫಿರ್ಯಾದಿದಾರರಿಗೆ ಬೆದರಿಕೆ ಹೇಳಿಕೆ ಕೊಟ್ಟು ಅದರಂತೆ ಹೇಳಬೇಕು ಎಂದು ಹೇಳಿ ಫಿರ್ಯಾದಿದಾರರಿಂದ ಬಲವಂತವಾಗಿ ಹೇಳಿಸಿ ರಾಕೇಶ್ ಶೆಟ್ಟಿ ಮತ್ತು ಇತರರು ರೆಕಾರ್ಡಿಂಗ್ ಮಾಡಿ ಈ ವಿಚಾರವನ್ನು ಯಾರಿಗೂ ಹೇಳಬಾರದೆಂದು ಬೆದರಿಕೆ ಹಾಕಿ ಕಳುಹಿಸಿರುತ್ತಾರೆ. ಇಷ್ಟೆಲ್ಲ ಈ ಟಿವಿ ಚಾನೆಲ್ ಅಂದ್ರೆ ಏನೆಲ್ಲ ಕರ್ಮಕಾಂಡ ಅಲ್ಲಿ ನಡೀತೆ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೂ ಇಂತಹ ಒಂದು ಸೌಜನ್ಯ ಪ್ರಕಾರ ಒಂದು ಹೆಣ್ಣಿಗೆ ಅನ್ಯಾಯವಾಗಿದೆ, ಆದ್ರೆ ಹಿಂದೆ ಏನೆಲ್ಲ ನಡೀತಾ ಇದೆ ಒಂದೊಂದಾಗಿ ಬಾಲ ಬಿತ್ತಾನಿದೆ. ಈ ರಾಕೇಶ್ ಶೆಟ್ಟಿಯನ್ನ ಯಾವತ್ತೂ ಒದ್ದು ಒಳಗೆ ಹಾಕ್ಬೇಕಾದಂತಹ ಸನ್ನಿವೇಶ ಸೃಷ್ಟಿ ಆಗಿತ್ತು. ಏನೋ ಹಣ ಬೆಂಬಲ ಎಲ್ಲ ಸೇರ್ಬಿಟ್ಟು ಅವರು ಇನ್ನೂ ಬಚಾವಾಗಿ ಏನೋ ಒಂದು ಮಾಧ್ಯಮದ MD ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಳಿಕ ದಿನಾಂಕ 18-3-2024 ಬೆಳಿಗ್ಗೆ ಫಿರ್ಯಾದಿದಾರರನ್ನು ಹಾಗೂ ಅವರ ಗಂಡ ಮತ್ತು ಮಗನನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಪವರ್ ಟಿವಿ ಕಚೇರಿ ಬಳಿ ಇದ್ದ ಲಾಡ್ಜ್ನಲ್ಲಿ ತನ್ನ ಗಂಡ ಮತ್ತು ಮಗನವನ್ನ ಬಲವಂತವಾಗಿ ಕೂಡಿ ಹಾಕಿ ಫಿರ್ಯಾದಿದಾರರನ್ನು ಒಬ್ಬರನ್ನೇ ಕರೆದುಕೊಂಡು ಹೋಗಿ ಬಲವಂತವಾಗಿ ಅಂಗಭಾಷೆಯಲ್ಲಿ ಬರೆದಿದ್ದ ದೂರನ್ನು ಕೊಡಿಸಿ ಪೊಲೀಸ್ ಪ್ರಕರಣ ದಾಖಲಿಸಿರುತ್ತಾರೆಂದು ಇದ್ದ ಫೈಲ್ಗಳಿಗೆ ಬೆದರಿಸಿ ಫಿರ್ಯಾದಿದಾರರಿಂದ ಸಹಿ ಮಾಡಿಸಿಕೊಂಡು ಪ್ರಶಾಂತ್ ಕುಮಾರ್ಗೆ ಬೇಲ್ ಆಗುವವರೆಗೆ ಇಲ್ಲಿಯೇ ಇರಬೇಕೆಂದು ಪವರ್ ಟಿವಿ ಕಚೇರಿಯ ಬಳಿ ಇರುವ ಲಾಡ್ಜ್ನಲ್ಲಿ ಕೂಡಿ ಹಾಕಿರುತ್ತಾರೆ. ಬಳಿಕ ದಿನಾಂಕ 25-3-2024 ರಾಕೇಶ್ ಶೆಟ್ಟಿ ಫಿರ್ಯಾದಿದಾರರಲ್ಲಿ ನಿನಗೆ ಒಬ್ಬ ಪ್ರೈವೇಟ್ ಲಾಯರ್ ಅನ್ನ ಮಾತಾಡಿಸಿಕೊಡುತ್ತೇನೆ, ನೀನು ಲಾಯರ್ ಅವರೊಂದಿಗೆ ಬಾಗೇಪಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಜಡ್ಜ್ ಬಳಿ ಪ್ರಶಾಂತ್ ಅವರ ವಿರುದ್ಧ ಬಾಗೇಪಲ್ಲಿ ಠಾಣೆಯಲ್ಲಿ ನೀಡಿರುವ ದೂರು ಸುಳ್ಳು, ನಾನು ಕೊಟ್ಟಿರುವ ದೂರು ವಾಪಸ್ ಪಡೆಯುತ್ತೇನೆ ಎಂದು ಹೇಳಬೇಕು. ಬಳಿಕ ರಾಕೇಶ್ ಶೆಟ್ಟಿ ಫಿರ್ಯಾದಿದಾರರಲ್ಲಿ ಪ್ರಶಾಂತ್ ನೀಲ್ಗೆ ಬೇಲಾಯಿತು, ಇವತ್ತು ನೀವು ಊರಿಗೆ ಹೋಗೋದು ಬೇಡ, ನಾಳೆ ಪೊಲೀಸ್ ಅಧಿಕಾರಿಗಳು ಮತ್ತು ಇತರರ ಮೇಲೆ ಸುಳ್ಳು ದೂರು ನೀಡಬೇಕೆಂದು ಲಾಡ್ಜ್ನಲ್ಲಿ ಬಿಟ್ಟಿರುತ್ತಾರೆ.
ಫಿರ್ಯಾದಿದಾರರು ಅದೇ ದಿನ ರಾತ್ರಿ 1 ಗಂಟೆಗೆ ವಜ್ರದೇಹಿ ಸ್ವಾಮಿಗೆ ಕರೆ ಮಾಡಿ, ನೀವು ಹೇಳಿದಂತೆ ಈವರೆಗೆ ಕೇಳಿರುತ್ತೇನೆ, ನಾಳೆ ಸುಳ್ಳು ದೂರು ನೀಡಲು ತಯಾರಿಲ್ಲ, ನಾಳೆ ಇಲ್ಲಿಂದ ನಮ್ಮನ್ನು ಮನೆಗೆ ಕಳುಹಿಸಿಕೊಡಿ, ಇಲ್ಲವಾದರೆ ಪೊಲೀಸ್ಗೆ 112ಗೆ ಕರೆ ಮಾಡಿ ಮಾಹಿತಿ ನೀಡುತ್ತೇನೆಂದು ಹೇಳಿದಾಗ ಸ್ವಾಮೀಜಿಯವರು ರಾಕೇಶ್ ಶೆಟ್ಟಿ ಕಡೆಯಿಂದ ಏನಾದರೂ ನಿಮ್ಮಗಳ ಪ್ರಾಣಕ್ಕೆ ತೊಂದರೆಯಾದರೆ ನನಗೆ ಸಂಬಂಧವಿಲ್ಲ, ನೀವು ಬಂದ ಕಾರಿನಲ್ಲಿಯೇ ಹೊರಡಿ ಎಂದು ಹೇಳಿದಂತೆ ಫಿರ್ಯಾದಿದಾರರು ಊರಿಗೆ ಬಂದಿರುತ್ತಾರೆ. ಆದ್ದರಿಂದ ಫಿರ್ಯಾದಿದಾರನ್ನು ಮತ್ತು ಅವರ ಗಂಡ ಹಾಗೂ ಅವರ ಮಗನನ್ನು ಬಲವಂತವಾಗಿ ಕೂಡಿ ಹಾಕಿ ಒಳಸಂಚನ್ನು ರೂಪಿಸಿ ಬೆದರಿಕೆ ಹಾಕಿದ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ FIR ನಲ್ಲಿ ದಾಖಲಾಗಿದೆ. ಅಂದ್ರೆ ಈ ರಾಕೇಶ್ ಶೆಟ್ಟಿ ಅನ್ನುವಂತಹ ಈ ಪೋಲಿ ಬಚ್ಚಾಲಿ ಎಷ್ಟೊಂದು ಖತರ್ನಾಕ್ ಅಂತ ನೋಡಿ. ಈ ಒಂದು ಪವರ್ ಟಿವಿಯಲ್ಲಿ ಈ ಮೊದಲು ನಾವು ಹೇಳಿದೆ, ಯಾಕಂತಂದ್ರೆ ದೊಡ್ಡ ಮಟ್ಟದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತಹ ಆ ಟೈಮಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರ ಮಗನ ವಿರುದ್ಧ, ಅಂದ್ರೆ ಇವಾಗಿನ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಪ್ರಕರಣವನ್ನ ಬಯಲಿಗೆಳೆದಿದ್ರು. ಆ ಒಂದು ಪ್ರಕರಣದಲ್ಲಿ ಇನ್ನೇನು ಯಡಿಯೂರಪ್ಪ ಅವರ ಮಗ ಜೈಲಿಗೆ ಹೋಗ್ತಾರೆ ಅನ್ನುವಷ್ಟರಲ್ಲಿ ಪವರ್ ಟಿವಿ ಬಂದಾಗಿತ್ತು. ಮಾತ್ರ ಅಲ್ಲ, ಅಲ್ಲಿಯ ಎಷ್ಟೆಲ್ಲ ಪವರ್ ಎಡಿಟರ್ಗಳಿದ್ರು ಎಲ್ಲರೂ ಕಣ್ಣೀರ ಹಾಕ್ತದ ನಮ್ಮ ಅಕೌಂಟ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಕಣ್ಣೀರನ್ನು ಹಾಕಿದ್ರು. ಇವರೆಲ್ಲರಿಗೂ ಅವತ್ತು ಬೆಂಬಲ ಕೊಟ್ಟಿದ್ದು ನಮ್ಮಂತಹ ಯೂಟ್ಯೂಬರ್ಗಳು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ಕೆಲವು ಅವರನ್ನು ಬೆಂಬಲಿಸುವಂತಹ ವ್ಯಕ್ತಿಗಳಾಗಿದ್ರು. ಆವಾಗ ಪವರ್ ಟಿವಿಯಲ್ಲಿ ಏನೋ ಒಳ್ಳೇದು ನಡೆಯುತ್ತೆ, ಚಂದನ್ ಶರ್ಮಾ ಅವರಿದ್ರು, ರೆಹಮಾನ್ ಹಾಸನ್ ಅವರು ಇದ್ರು, ಇಂತಹ ಏನು ಪ್ರಮುಖ ಆಂಕರ್ಗಳಿರುವಾಗ ಅವರಿಗೆ ಬೆಂಬಲ ನೀಡಬೇಕಾದಂತಹ ಅನಿವಾರ್ಯತೆ ಇತ್ತು. ಆದ್ರೆ ಇಂತಹ ಒಬ್ಬ ಕಳ್ಳ ಕಚಡ ಅಲ್ಲಿ MD ಆಗಿರುವುದು ಅವತ್ತು ಗೊತ್ತಿರಲಿಲ್ಲ. ಒಂದು ಹೆಣ್ಣು ಮಗುವಿನ ವಿಚಾರದಲ್ಲಿ ಚಪ್ಪಲಿ ಸೇವೆ ಮಾಡಿಸಿಕೊಂಡಂತಹ ಈ ರಾಕೇಶ್ ಶೆಟ್ಟಿಯ ಬಣ್ಣ ಬಯಲಾಗ್ತಾ ಇದೆ. ಸೊ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.